ಶಾಂತಕ ಬಾ ಲೇಕಿಜ್ಜಿ ಬಾ ಎಲ್ಲುಂಟಿ. ಅಯ್ಯೋ ಬಿಸಿಲು ಎಷ್ಟೈತೆ ನೋಡ ಶಾಂತಕ. ಮೊಸರು ತರಕಂತ ಹೋಗಿದ್ದೆ ನಿನ್ನೆ. ಮೊಸರು ಹೆಪ್ಪಕ್ಕದ ಮರ್ತು ಬಿಟ್ಟೆ ನೋಡುವ. ನನ್ನ ಕರ್ಮ, ಹಾಲು ತೆಗೆದಿಟ್ಟೇನಿ, ಬಿಸಿಲು ಮಾಡೇನಿ. ಇನ್ನೇನು ಮೊಸರು ಹಾಕ್ಬೇಕಂದ್ರೆ ನನ್ನ ಮಗ ಕರೆದಂತ ಹೋಗ್ಬಿಟ್ಟು ನೋಡು. ಹೆಪ್ಪ ಹಾಕ್ಲಿಲ್ಲ. ಈಗ ಮಧ್ಯಾಹ್ನಕ್ಕೆ ನನ್ನ ಗಂಡ ಮೊಸರು ತಂಬ ಅಂತ ಕೇಳಾಕತ್ತಾನ. ಕರ್ಮಪ್ಪ ಅನ್ಕೊಂಡು ಇರಪ್ಪ ತಂದೆ ಒಂದು 5 ನಿಮಿಷ ಹೋಗಿ ಟ್ವಿಕ್ ಅಂತ ಬಂದ್ಬಿಡ್ತೇನೆ, ಅಂಗಡಿ ಒಳಗೆ ಮೊಸರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನೋಡು. ನೀ ಕುಂತಿದ್ಯಲ್ಲ ಅದಕ್ಕೆ ಯಾಕೆ ಹಿಂಗೆ ಸುಮ್ಮನೆ ಕುಂತಾಳಲ್ಲ ಶಾಂತಕ ಅಂತ ಬಂದು ನೋಡು. ಅಯ್ಯೋ ಏನಿಲ್ಲ ಬಿಡ್ಲಿಪ್ಪ, ಅದ ಫ್ಯಾನ್ ಗಾಳಿ ತಗೊಂಡು ಸಾಕಾಗಿ ಹೋಗೈತಿ. ಅದಕ್ಕೆ ಸ್ವಲ್ಪ ಗಾಳಿಗೆ ಕುತ್ಕೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಗಾಳಿನೇ ಇಲ್ಲ. ಹ್ಞೂನಯ್ಯವ್ವ, ಅದ ಹಣೆ ಬರಾಗೈತೆ ನೋಡು. ಅಲ್ಲಿ ಕಿರ್ಚಿ ನೀನು ಹೋಗಿ ಅದ್ಯಾದ ಸ್ಮಾರ್ಟ ಯಾಟ ಏನ್ ಲೆಪ್ಪ ಅದ್ಯಾದ ಒಂದು ಟಿವಿ ತೊಗೊಂಬಂದಿ, ಅದ್ರ ಜೊತೆ ಕೂಲರು ಆಮೇಲೆ ಒಂದು ಎ ಸಿ ತೊಗೊಂಡ್ಬರ್ಬಾರ್ದನ. ನನ್ನ ಕರ್ಮ. ಯಾಕೆ ಏನಾತು? ಅದ ಒಂದು ಟಿವಿ ಕೊಡ್ಸಾಕ ನನ್ನ ಗಂಡ ಆಡಿದ ಒಂದು ಆಟ. ಒಂದಲ್ಲ ಎರಡಲ್ಲ ಹಂಗೆ ಆಡಿದ್ನ. ಅಲ್ಲಿ ಹೋದ್ಮೇಲೆ ಇದು ಬೇಡ ಅದು ಬೇಡ, ಇದು ಕಡಿಮೆ ರೇಟ್ ಐತನು, ಅದು ಐತನು, ಇದು ಐತನು ಅಂತಂದ. ಅಷ್ಟರೊಳಗೆ ಇದೊಂದು ಇರಲಿ, ಎ ಸಿ ರೀ ಇರ್ಲಿರಿಪ್ಪ, ಶೆಕೆ ಐತಿ ತೊಗೊಂಡನಂದ್ರೆ ಎ ಸಿ ಯಾಕಬೇಕು, ನಿನ್ನ ಕುಂದಿಸ್ಬಿಡ್ತೇನೆ ಐಸ್ ಗಡ್ಡಿ ಒಳಗಂತಾನ ನನ್ನ ಗಂಡ. ಅದಕ್ಕೆ ನಾನಂದೆ ಐಸ್ ಗಡ್ಡಿ ಒಳಗೆ ಕುತ್ಕೊಳಕ ನಾನು ಶೆಟ್ಟದೇನೇನೋ ಮಾರಯ್ಯ ಉಳಿಸ್ಕೊಂಡು ಇಟ್ಕೊಳಕ. ಸತ್ ಮೇಲೆ ಹೋಗ್ಬಿಟ್ಟು ಮಣ್ಣಾಗಿಡುವಂತಿ, ಈಗ ನನಗೆ ಎಸಿ ಕೊಡ್ಸು ಅಂದೆ. ಆಮೇಲೆ ಮುಂದೆ ನಿನ್ ಗಂಡ ಏನು ಕೊಟ್ಟ? ಇನ್ನೇನಂತ ನನ್ನ ಗಂಡ ಅರ್ಜೆಂಟ್ ಮಾಡ್ಕೊಬೇಡ, ಸತ್ತ ನಿನ್ನ ಮಣ್ಣಾಗ ಕುಂದಿಸ್ತೀನಿ. ನಾನೇನು ಐಸ್ ಗಡ್ಡಿ ತಂದಿಸಿ ಇಟ್ಕೊಂಡು ನಾನು ಅದೇ ದೇವದಾಸ ಇರ್ತಾನೆ, ಅಯ್ಯೋ ಹಂಗೆ ಹಿಂಗೆ ಈ ಮಜ್ನು ಲವ್ ಸ್ಟೋರಿ ಅಂತ ಏನೇನೋ ಬರ್ತಾವಲ್ಲ ಅಯ್ಯವ, ಹಂಗೇನು ಮಾಡಲ್ಲ. ನೀ ಸತ್ತ ತಕ್ಷಣ ಹೋಗ್ಬಿಟ್ಟು ಮಣ್ಣಾಗಿ ಇಟ್ಬಿಡ್ತೀನಿ, ಇಲ್ಲ ಕಟ್ಟಿಗೆ ಸುಟ್ಟು ಬಿಡ್ತೀನಿ ಅಂದ. ಅದು ಗಿರ್ಜಕಟ್ಟಿ ದೇವದಾಸ್ರೀಪ, ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಅವರೆಲ್ಲ ಪ್ರೇಮಿಗಳಿರೀಪ. ಹ್ಞೂನೇವ ಅದನ್ನ ಹೇಳಿದ ನನ್ನ ಗಂಡ. ಆದ್ರೆ ನನಗೂ ಸಿಟ್ಟು ಬಂದಿತ್ತು, ಅನ್ಬೇಕಂದೆ ಅನ್ನದೇನು ಅಂದ ಬಿಟ್ಟೆ. ಏನಂತ್ರಿ? ನಾ ಏನು ಲೈಲಾ ಅಲ್ಲ, ನೀ ಏನು ಮಜ್ನು ಅಲ್ಲ ಅಂತ ಹೇಳ್ತೀಯಲ್ಲ, ನಾನೇನು ದೇವದಾಸ್ ಅಲ್ಲ, ನೀನೇನು ಪಾರ್ವತಿ ಅಲ್ಲ ಅಂತೀಯಲ್ಲ, ನೀನೇನು ರವಿಚಂದ್ರನ ಅಲ್ಲ, ನಾನೇನು ರಂಭನ ಅಲ್ಲ, ಊರ್ವಶಿನ ಅಲ್ಲ, ಬಾಯಿ ಮುಚ್ಚೋ ಕೂತ್ಕೋ ಅಂತಂದೆ. ಯವ್ವಾ ಇವ್ರ ಗಂಡ್ಮಕ್ಕದೊಂದು ದೊಡ್ಡ ಕಾಟ ನೋಡ್ಲಿ. ಹೂನ ಶಾಂತಕ, ಈ ಗಂಡ್ಮಕ್ಕದೊಂದು ಒಂದು ದೊಡ್ಡ ಗುಣವ. ಏನಿಲ್ಲ, ನಮ್ಮ ಮದುವೆಗಿಂತ ಮುಂಚೆ ಹಂಗಿದ್ದೆ ಹಿಂಗಿದ್ದೆ ಅಂತಾರ. ಏನು ನಾವೇನು ಮದುವೆ ಆದ್ಮೇಲೆ ಬದಲಾಗ್ರಿ ಅಂತ ಹೇಳ್ತೀವನ? ಹೇಳ್ತೀನ? ಅಯ್ಯೋ ನಮ್ಮ ಮದುವೆಗಿಂತ ಹ್ಯಾಂಡ್ಸಮ್ ಆಗಿದ್ದೆ, ತಲೆ ತುಂಬ ಕೂದಲ ಇದ್ದು, ನನ್ನ ಬಣ್ಣ ಹಂಗಿತ್ತು ಹಿಂಗಿದ್ದು ಸುಡುಗಾಡ್ತಿದ್ದನ್ ಮಠ ಹೇಳೋದು. ಈಗೇನು ಅವ್ರ ಬಣ್ಣ ತೊಗೊಂಡು ನಾವು ನೆಕ್ಕಿ ಏನ ಕರ್ಗ್ ಮಾಡಿಟ್ಬಿಟ್ಟೇವೆ. ಏನು ಕೂದಲನ್ನ ದಿನ ಒಂದು ಕಿತ್ತಿ ಏನು ಬೋಳ್ಗುಣ ತಲೆನ ಮಾಡ್ಬಿಟ್ಟೇವೆ. ಹಿಂಗೆಲ್ಲ ಮಾತಾಡ್ತಾರ. ಏನು ಎಲ್ಲರೂ ಆರಾಮ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ? ಊಟ ಆಯ್ತಾನೆ? ಇಲ್ಲಿ ಬಾರ್ಲಿ ಪ್ರೇಮಿ, ಇನ್ನ ಊಟ ಎಲ್ಲ ಆಗ್ಬೇಕು. ಎಲ್ಲ ನಮ್ಮ ಕರ್ಮ ಅನ್ನಂಗಾಗೈತಿ. ಗಂಡ್ಮಕ್ಳ ಸುದ್ದಿ ಅದನ್ನ ಮಾತಾಡ್ಕೊಂಡು ಕುಂತಿದ್ವಿ. ಅವನೇವ ಈ ಗಂಡ್ಮಕ್ಳದೊಂದು ದೊಡ್ಡ ತಿಂಡಿನ ನೋಡು ನನಗಂತರ. ಯಾಕವ ಏನಾತು? ಶಾಂತಕ ಹೇಳುತ್ತಾವ ಮಾತ್ರ ಲೇಟ್ ಆಗಿ ಹೇಳ್ಬೇಕು, ನಾವು ಮಾತ್ರ ಲಗು ಹೇಳ್ಬೇಕಂತ ನೋ ಶಾಂತಕ. ಅಷ್ಟು ಲಗು ಎದ್ದೆಲ್ಲ ಮಾಡ್ತಾ ಇದ್ರ ಮತ್ತೆ ಹೇಳೋದು ಲೇಟ್ ಆಯ್ತು ಪ್ರೇಮಿ, ಲಗು ರೆಡಿ ಮಾಡು ಅಂತಂದು ಹೇಳೋದ ತಾವು ಲೇಟ್ ತಾವು ಮಾಡ್ಕೊಡಿದ್ರ ನಮಗ ಅದು ಇದು ಅದು ಅಂತ ಸುಮ್ಮನೆ ಸುಡುಗೋ ಸಿದ್ದನ ಮಠ ಕತಿ ಹೇಳೋದು ನೋಡು. ಓನ್ಲೆಪ್ಪ ಹಂಗ ಮಾಡೋದು ಅನ್ನೋದು. ರಾತ್ರಿ ಮಗ ಬೇಗ ಎಬ್ಬಿಸ್ಬಿಡು ಪ್ರೇಮಿ, ನಾನು ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕು ಅನ್ನೋದು. ನೋಡ್ತೀವಿ ಬೆಳಗ್ಗೆ ಎಬ್ಸಿದ್ರ ಹೇಳ್ರಿ ರಾತ್ರಿ ಎಲ್ಲ ನಿದ್ದೆನ ಮಾಡಿಲ್ಲ, ಇನ್ನೊಂದು 5 ನಿಮಿಷ ಮಕ್ಕೋತೀನಿ ಅನ್ನೋದು. ಇನ್ನೊಂದು 5 ನಿಮಿಷ ಬಿಟ್ಟು ಎಬ್ಸೋದ್ರೆ ಇನ್ನೊಂದು 5 ನಿಮಿಷ ಮಕ್ಕೋತೀನಿ ಅನ್ನೋದು. ಸ್ವೈ ಅಂತಲೇ ಮಕ್ಕೊಳೋದು. ಹಿಂಗ ಹೇಳಿ ಇನ್ನೇನು 6 ಗಂಟೆ ಆಗ್ಬಿಟ್ಟಿರ್ತೈತಿ. ಅವಾಗ ದಡ ಎದ್ಬಿಟ್ಟು ಏನು ಇರಕತ್ತಿಲ್ಲ, ಅದು ಮಾಡಲನು ಇದು ಮಾಡಲನು ನಾಷ್ಟನ ಮಾಡಲನು, ಟೈಮ್ ಆತು, ನಾಳೆ ತಿನ್ಕೋತೀನಿ ಬಿಡು ಇಲ್ಲೇ ತಿನ್ಕೋತೀನಿ ಬಿಡು ಅಂತ ಬೇರೆ ಒದರಾಡೋದು ನಮ್ಮ ಮೇಲೆ. ಇದಷ್ಟ ಅಲ್ಲ, ನಮ್ಮ ಮನ್ಯಾಗದಾರ ಮಾತಾಡೋರು ಈ ಡೊಮ್ಮೆ ಕಟ್ಕೊಂಡು ಎಷ್ಟು ಹೇಗದು ಅಂತ ನಮ್ಗೆ. ತಾವೇನೋ ಮದುವೆ ಒಳಗ ಹಂಗ
ಹಿಂದೆ ಅಂತ ಹೇಳ್ತಾರ. ಎಂತೆಂತ ಹುಡುಗರು ನನ್ನ ಹಿಂದೆ ಬಿದ್ದಿದ್ರು, ಎಂತೆಂತ ಹುಡುಗರು ನಮ್ಮ ನೋಡ್ಕೊಳಕ್ ಬಂದಿದ್ರು ಅಂತೀರ. ಆದ್ರೆ ಅವ್ರಿಗೇನ್ ಗೊತ್ತಿತ್ತು ಎಂತೆಂತ ಹುಡುಗರು ಬಿದ್ದಿದ್ರ ನಮ್ಮಂತವ್ರನ್ನ ಯಾಕೆ ಮದುವೆ ಹಾಕಿದ್ರು. ಅದು ಬೇರೆ ನಾವು ಮದುವೆಗಿಂತ ಮೊದಲನ ಸ್ಲಿಮ್ ಅಂಡ್ ಸ್ಮೈಲ್ ಅಂಡ್ ಸ್ವೀಟ್ ಅಂಡ್ ಎಲ್ಲ ತರನು ಚಂದ ಇರ್ತೀವಿ. ಇವ್ರ ಮದುವೆ ಆದ್ಮೇಲೆ ಬಂದ್ಮೇಲೆ ನಾವ್ ಹಿಂಗಾಗಿರ್ತೇವೆ. ಹೌದು ಶಾಂತಕ್ಕ, ಮತ್ತಿನ್ನೇನು ಅಂತೀನಿ. ಇವ್ರ ಮಕ್ಕಳು ಹೆತ್ತು ಕೊಡ್ಬೇಕಂತ, ಇವ್ರ ಅತ್ತಿ ಮಾವನ್ ಸೇವೆ ಮಾಡ್ಬೇಕಂತ. ನಾವು ಮಾಡ್ಕೊಳಕ ಟೈಮ್ ಇರಂಗಿಲ್ಲ. ಅವ್ನ ಮುಕ್ಕಳಿ ತೊಳಿ ಅನ್ನೋ ತಕ್ಷಣ ಇನ್ನೊಂದು ಸ್ನಾನ ಮಾಡತೈತಿ, ಇನ್ನೊಂದು ಸ್ನಾನ ಮಾಡಬಾರ್ದ್ಲೆ ನಾನು ಇಶಿ ಮಾಡಿ ಬಂದೇನಿ ಅಂತೈತಿ. ಅದೆಲ್ಲ ರೆಡಿ ಮಾಡ್ದ, ಇನ್ನು ಬೊಟ್ಟು ನಾನು ಟಿಫಿನೇ ತಿನ್ನಂಗಿಲ್ಲ, ನನಗೆ ತಿನ್ನಿಸ್ಬಾ ಅಂತೈತಿ. ಇದನ್ನೆಲ್ಲ ತಿನ್ನಿಸುತ್ತಲೇ ನಾನು ಇಷ್ಟಿ ಗೊತ್ತೇನು ಬೇ ಯವ್ವ ಬಾಬೇ ಅಂತ ಕರ್ತೈತಿ. ರೀ ಸಬ್ಬೋಗಿ ನೋಡೋಗ್ರಿ ಅಂದ್ರೆ ನಾನು ಪೇಪರ್ ಓದಾಕತ್ತೀನಿ ಕಣೆ ಅನ್ನೋದು, ಇಲ್ಲಾಂದ್ರೆ ನಾನು ಆಫೀಸ್ಗೆ ಹೋಗ್ಬೇಕು ಕಣೆ ಟೈಮ್ ಆಯ್ತು ಅನ್ನೋದು. ಇಂಥವೆಲ್ಲ ಕಳ್ಳ ಮಾತುಗಳು ನಡೀತೈತಿ ಇವ್ರಿಗೆ. ಇದು 100% ಸತ್ಯ ನೋಡ್ಲಿಕ್ಕೆ ಗಿರ್ಜಿ. ಅದಷ್ಟು ಅಲ್ಲ ತಾಯಿ, ಮತ್ತೆ ಹೇಳೋದು ಆಫೀಸ್ಗೆ ಸ್ವಲ್ಪ ರಜಾ ಐತ್ರಿ, ಹೋಗ್ರಿ ಸ್ವಲ್ಪ ಒಂದೆರಡು ಕೂಡ ನೀರು ತೊಗೊಂಬರ್ರಿ ಅಂದ್ರೆ ವಾರಕ್ಕೊಂದು ದಿನ ರಜಾ ಕೊಡ್ತಾರ. ಅದ್ರಾಗೂ ನಂಗೆ ನೆಮ್ಮದಿಯಾಗಿರ ಕೊಡಲ್ಲ. ನಂಗೆ ನೆಮ್ಮದಿಯಾಗಿ ಇರ ಕೊಡೆ, ಯಾಕೆ ನನ್ಗೆ ದೆವ್ವದ ಗತಿ ಹಿಂದೆ ಬಿದ್ದಿದೀಯ ಅಂತಾರ. ನಾ ಅವ್ರಿಗೆ ಭೂತ ನೋಡು ಅದಕ್ಕೆ ದೆವ್ವ ಅಂತಾರ ನಮಗೆ. ಅಷ್ಟಲ್ಲ, ಇವ್ರು ಮಾತ್ರ 6 ದಿನ ದುಡ್ದು ಒಂದು ರಜಾ ಅಂತ ನಮಗೇನು ಕೊಡ್ತಾರೆ ರಜಾ. ಬೇಕಾದ್ರೂ ನೀನು ನಾಷ್ಟ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ರಾತ್ರಿ ಅಡುಗೆ ಮಾಡು, ಮಕ್ಕಳು ಬಂದ್ರೆ ಓದಿಸು, ಮನೆಯಲ್ಲಿ ಕೆಲಸ ಮಾಡು. ಒಂದು ಟಿವಿ ನೋಡಕತ್ಬಿಟ್ರೆ ಅಯ್ಯೋ ಬೆಳಗ್ಗಿಂದ ಸಾಯಂಕಾಲ ತನ ಬರೀ ಟಿವಿ ಮುಂದೆ ಕೂತ್ಕೊಂಡಿದ್ಯಾ, ಟಿವಿನ ನೋಡ್ತೀಯಾ, ಏನು ಮಾಡ್ತಿ ಕೆಲಸನ ಅಂತಾರ. ಅದು ಕರೆನ ಬಿಡು. ಇನ್ನು ಮುಂದೆ ಎಲ್ಲರೂ ಸ್ಟ್ರೈಕ್ ಮಾಡಂದ್ರೆ ಏನೇನು ಕೆಲಸ ಮಾಡಿವಿ ಅಂತ ಅಂದ್ಬಿಟ್ಟು ಬೋರ್ಡ್ ಬರೆದ್ಬಿಟ್ಟು ಇಟ್ಟು ಬಿಡೋಣ. ಏನಂತೀರಿ ಎಲ್ಲರೂ? ಒಂದೊಂದು ಗಂಡ್ಮಕ್ಳು ಒಳ್ಳೆಯ ಕಣ್ಲೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಅಯ್ಯೋ ಹುಷಾರಿಲ್ಲ ನಿನಗ, ಬಾಲೆಪ್ಪ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಅಂತಾರ. ಒಮ್ಮೊಮ್ಮೆ ಅಲ್ಲೇ ಬಿದ್ರು ಹುಷಾರಿಲ್ಲನ ಒಂದೆರಡು ಗುಳಿಗೆ ತಂದು ಕೊಡ್ತೀನಿ, ಅಲ್ಲೇ ಬಿದ್ಕೊಂಡು ಕುಡಿದ್ಬಿಟ್ಟು ಹೋಗು ಕೆಲಸ ಮಾಡು ಅಂತಾರ. ಇದ್ರಾಗ ಏನು ಒಳ್ಳೆತನ ಐತಿ ಶಾಂತಕ್ಕ? ಇನ್ನೇನು ದವಾಖಾನೆ ಕರ್ಕೊಂಡು ಹೋದ್ರೆ ಖರ್ಚಾಗುತ್ತಲ್ಲ, ಒಂದೆರಡು ಗುಳಿಗೆ ತಂದು ಕೊಡ್ತಾರಲ್ಲ ಅನ್ನೋದ ಖುಷಿ ನಮ್ಗಿಂದ. ಎಲ್ಲ ಕರ್ಮ ಪಾತ್ರ. ಅಯ್ಯೋ ಅಷ್ಟ ಇಲ್ಲಿ ಬ್ರೈವಾರ ಕರ್ವ ಮನೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಆಫೀಸ್ಗೆ ಹೋಗೋ ಮುಂದೆ, ಕೆಲ್ಸಕ್ಕೆ ಹೋಗೋ ಮುಂದೆ, ಸ್ಕೂಲ್ಗೆ ಹೋಗೋ ಮುಂದೆ ಎಲ್ಲಿ ಬೇಕಾದಲ್ಲೇ ಅರ್ಬಿ ಒಗದ್ಬಿಟ್ಟು ಹೋಗ್ಬಿಡೋದು. ಅಷ್ಟೇ ಜೀವ ತಗೊಳ್ಬೇಕು, ಎಲ್ಲ ತೊಗೊಂಡೋಗಿ ಅಲ್ಲೇ ಗುಡಿ ಹಾಕ್ಬಿಟ್ಟಿರ್ತಾರೆ. ಅವನ್ನೆಲ್ಲ ಹೊಂದಿಸಿ ಇಡುತ್ತಲೇನ ನಮ್ದು ಹೆಣನ ಬಿದ್ದೋಗಿರ್ತೈತೆ ನೋಡು. ಅವಾಗ ಅದನ್ನು ಎನರ್ಜೆಟಿಕ್ ಆಗಿ ಇನ್ನೇನು ನಾಷ್ಟ ಮಾಡಬೇಕು ಅನ್ನೋದ ಯಾರೊಬ್ರು ಫೋನ್ ಬಂತು, ಯಾರ ಮನೆಗೆ ಬಂದರು, ಇದು ಹಾಕ್ಬಿಡುತ್ತೆ. ಇನ್ನೇನು ನೆಮ್ಮದಿ ಯಾಕೆ ಟಿ ವಿ ನೋಡ್ಬೇಕಂತಂದ್ರೆ ಈ ಕರೆಂಟಿಂದ ಒಂದೊಂದು ದೊಡ್ಡ ಗೋಳ ಕರೆಂಟ ತೆಗಿತಾನ. ಮನ್ಯಾಗ ಸ್ವಲ್ಪ ಜನ ಬರ್ತಾರ, ಯಾರು ಗೊತ್ತಿಲ್ಲ, ಅತಿಥಿ ದೇವೋ ಭವ, ಅತಿಥಿಗಳು ಬರ್ತಾರ. ನಮ್ಮ ತೆರೆ ತಿಂತಾರ. ವೈನ್ಯಾರ ನಂಗೆ ಚಕ್ಲಿ ತಿನ್ನಂಗಾಗೈತಿ, ಸ್ವಲ್ಪ ಚಕ್ಲಿ ಮಾಡ್ಕೊಡ್ರಿ, ಉಂಡಿ ತಿನ್ನಂಗಾಗೈತಿ, ಉಂಡಿ ಮಾಡ್ಕೊಡ್ರಿ, ಅದನ್ನ ಮಾಡ್ಕೊಡ್ರಿ, ಇದು ಮಾಡ್ಕೊಡ್ರಿ, ಇದು ಮಾಡ್ಕೊಡ್ರಿ, ಅದು ಮಾಡ್ಕೊಡ್ರಿ. ಯಪ್ಪ ಶಿವನೇ, ಈ ಅತಿಥಿಗಳು ನಮ್ಗೆ ಯಾಕೆ ಬರ್ತಾರೋ ಅಂತ ಅನಿಸ್ಬಿಡುತ್ತೆ. ಹೋಗ್ರಿಪ್ಪ, ಅವ್ರಿಗೆಲ್ಲ ಅಷ್ಟು ಮಾಡಿದ್ಲನ ಗುಡ್ಡೆ ಪಾತ್ರೆನ ಇರ್ತಾವ ನೋಡ್ರಿ ಮನ್ಯಾಗ. ಏನ್ ಮಾಡೋದು ನಮ್ಮ ಕರ್ಮಕ್ಕ ಮತ್ತವ್ರು ತಿನ್ಸೋದಲ್ದನ ನಮ್ಗೆ ಉಳಿಯಂಗಿಲ್ಲ. ಕೊನೆ ಮುಸ್ರಿ ತಿನ್ಬೇಕು ನೋಡಿ ಇಟ್ಟಿಟ. ತಗೊಳ್ರು ಪ್ರಸಾದ ಇತ್ತು ನೋಡು, ಅನ್ನರ ಗತೆ ತಿನ್ಬೇಕು. ತಾವು ಮಾತ್ರ ಬಕಾಸ್ರ ಗತೆ ಕಪ್ 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 ತಿಂದ್ಬಿಟ್ಟು ಹೋಗ್ಬಿಡ್ತಾರ. ಎಲ್ಲ ಮನೆಯೆಲ್ಲ ಹರಿವಿ. ಉಳ್ಕಿದ್ ನಾವು ಮಾಡ್ಬೇಕಲ್ಲ ಎಲ್ಲ ಕೆಲಸನ. ಅದು ಮಾತ್ರ ನಿಜ ನೋಡು. ಏನು ಗೊತ್ತನ, ಅತಿಥಿಗಳು ಬಂದ್ಮೇಲೆ ಹೆಂಗಿರ್ಬೇಕು ಹಂಗ ಕೊಟ್ಟಿದ್ದು ತಿನ್ಬೇಕು. ಹಂಗಲ್ಲ, ಇನ್ನೊಬ್ಬರು ಕಷ್ಟ ಕೊಡ್ಬೇಕಂತ ಅತಿಥಿಗಳು ಬರ್ತಾರ. ಅಯ್ಯೋ ನನ್ನ ಮಗಳು ಬಂದಾಳ ಕರ್ಚಿಕಾಯಿ ಮಾಡ್ಕೊಡು, ಅಯ್ಯೋ ನನ್ನ ಮಗ ಬಂದ್ರ ಅದನ್ನ ಮಾಡ್ಕೊಡು, ಅಯ್ಯೋ ನನ್ನ ಸೊಸಿನ ಬಂದಾಳ ಇದನ್ನ ಮಾಡ್ಕೊಡು, ನನ್ನ ಮಗ ಬಂದಾಳ ಇದನ್ನ ಮಾಡ್ಕೊಡು, ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಅದನ್ನ ಮಾಡ. ಯಪ್ಪ ಮನೆಯಾಗ ಸುಸ್ತು ಸುಸ್ತು. ಆಮೇಲೆ ಮಗಳು ಬಂದ್ಬಿಟ್ರೆ ಮುಗೀತು, ಇಷ್ಟ ಹಾಕೊಂಡ ಮಾಡಿ ತೊಗೊಂಡು ಹೋಗ್ತಾರೆ. ಅದು ಅಲ್ಲಿಂದ ಬರ್ಬೇಕಂದ್ರೆ ಇಟ ಇಟ ನಾಲ್ಕ ಕರ್ಚಿಕಾಯಿ, ನಾಲ್ಕ ಉಂಡಿ, ನಾಲ್ಕ ಏನದ ಹೋಳಿಗೆ ಅಷ್ಟೇ. ಎಳ್ಳುಳ್ಳಿ ಶೇಂಗಾದೊಳಗೆ ನಾಲ್ಕ ಎಣಿಸ್ಬಿಟ್ಟು ಕಳಿಸ್ತಾರ ಅಲ್ಲಿಂದ. ನಮ್ಮ ಮನೆಗೂ ಅದೇ ಗೋಳ್ ನೋಡು. ಶಾಂತಕ್ಕ ಮೊನ್ನೆ ನಮ್ಮ ಅತ್ತೆ ಹೋಗ್ಬೋದು ಒಂದು ವಾರ. ಯಪ್ಪ ಆರಾಮಾಗಿರೋಣ ಅಂತಂದ್ರೆ ಬಂದು ಒಂದು ವಾರ ಬಿಟ್ಟು ನನ್ನ ಮಗನ ಮುಂದೆ ವೆರಿಫಿಕೇಶನ್ ಮಾಡ್ತಾಳ. ಹಂಗಂದ್ರೆ
ಹಂಗಂದ್ರ ಪತ್ತದಾರಿ ಕೆಲಸ ಅಂತಂದು. ಹೌದಾ? ಏನಂತ ಕೇಳಿದ್ಲು? ಏನೈತೆ ಶಾಂತಕ ನನ್ನ ಮಗನ ಮುಂದೆ ಹೋಗ್ತದ? ನಾವು ಹೋಗಿದ್ರೆ ಯಪ್ಪ ಉಳ್ಳಿ ಮಾಡ್ಕೊತಿದ್ರೇನು? ಓ ಮಾವಿನ ತಂದ್ರೇನು? ಶಿಕಣಿ ಮಾಡ್ಕೊಂಡಿದ್ರೇನು? ನಿಮ್ಮವ್ವರ ಯಾವ್ದಾರ ಸಿರಿಗೆ ಹೊಸ ತಂದನ, ಬಂಗಾರ ತಂದನ, ನಿಮ್ಮಪ್ಪ ನಿಮ್ಮವ್ನ ಕೈಯಾಗ ಎಷ್ಟು ರೊಕ್ಕ ಕೊಟ್ಟ ಹಾ ಅಂತಂದು ಎಲ್ಲ ವಿಚಾರಿಸ್ತಾ. ಅವ ಏನಂತಾನ? ಅವ್ ಸುಮ್ಮನೆ ಇರ್ತಾನ. ಈಕಿ ಹೇಳ್ತಾಳ ನಿಮ್ ಚಾಕ್ಲೇಟ್ ಕೊಡ್ತೀನಿಯಪ್ಪ, ರೊಕ್ಕ ಕೊಡ್ತೀನಿಯಪ್ಪ, ಏನಾಯ್ತಂತ ಹೇಳಪ್ಪ. ನಿಮ್ಮ ಬಂಗಾರ ತಂದೆ ಬಿಟ್ಲ ಮತ್ತ ನಾ ಇಲ್ಲ ಅಂತ ನೋಡ್ತಾವ ನಿಮ್ಮವ್ವ. ಹೊಸ ಸೀರೆ ತಂದಿರ್ಬೇಕು, ಹೊರಗಡೆನೂ ಹೋಗಿರ್ಬೇಕು. ಹಂಗಂದ್ರೆ ತವ್ರ ಮನೆಯವ್ರು ಯಾರು ಬಂದಿದ್ರು ಮತ್ತ ಅಂತವೆಲ್ಲ ವೆರಿಫಿಕೇಶನ್ ಮಾಡ್ತಾಳ ನಮ್ಮತ್ತಿ.